ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಮೊದಲಿಗೆ ಸೂರ್ಯ ಮೀನಾ ಪೊಲೀಸ್ ಸ್ಟೇಷನ್ ಹತ್ರ ಬಂದಿರ್ತಾರೆ. ಚೇತನ್ ಹೆಂಡತಿ, ಅಣ್ಣ ಅವ್ರು ಹೊರಗಡೆ ಬಂದ್ಬಿಡ್ತಾರೆ ಅಲ್ವಾ, ಅಪ್ಪ ಬರ್ತಾರೆ ಅಂತೇಳಿ ಮಗಳನ್ನು ಕರ್ಕೊಂಡ್ ಬಂದಿದ್ದೀನಿ ಅಂತಾರೆ. ಆಗ ಸೂರ್ಯ, ಖಂಡಿತ ಜಾಮೀನ್ ಕೊಡ್ತಾರಮ್ಮ, ಬಂದ ತಕ್ಷಣನೇ ಮನೆ ಕರ್ಕೊಂಡು ಹೋಗ್ಬೋದು, ನೀವೇನು ಚಿಂತೆ ಮಾಡ್ಬೇಡಿ ಅಂತಾನೆ. ಅಕ್ಕ, ಚೇತನ್ ಅಣ್ಣ ಬಂದ್ಬಿಡ್ತಾರೆ, ನಾನು ಮತ್ತೆ ಇವರು ನೆನ್ನೆ ಲಾಯರ್ನ ನೋಡಿ ಮಾತಾಡ್ಕೊಂಡ್ ಬಂದಿದೀವಿ, ಲಾಯರ್ ಖಂಡಿತ ಜಾಮೀನ್ ಸಿಗುತ್ತೆ ಅಂತ ಹೇಳಿದ್ದಾರೆ ಅಂತಾಳೆ ಮೀನಾ. ಹೌದಮ್ಮ, ಲಾಯರ್ ಇನ್ಸ್ಪೆಕ್ಟರ್ ಜೊತೆ ಫೋನ್ ಮಾಡಿ ಮಾತಾಡಿದ್ದಾರೆ, ಸ್ಟೇಷನ್ ಅಲ್ಲೇ ಡೀಲ್ ಮಾಡ್ಬೋದು, ಕೋರ್ಟು ಕೇಸ್ ಅಂತೆಲ್ಲ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಅರುಣ್ ಇದಕ್ಕೆ ಸಂಬಂಧಪಟ್ಟಿರೋದ್ರಿಂದ ಜಾಮೀನ್ ಕೊಡ್ತಿರ್ಲಿಲ್ಲ, ಈಗ ಎಲ್ಲ ಸರಿ ಮಾಡಿದೀವಿ, ಚೇತ ಬಂದ್ಬಿಡ್ತಾನೆ ಅಂತಾನೆ ಸೂರ್ಯ. ಆಗ ಚೇತ ಸೇನ್ ಹಾಕಿ ಸ್ಟೇಷನ್ ಇಂದ ಹೊರಗ್ ಬರ್ತಾನೆ. ಚೇತನ್ ಹೆಂಡತಿ ಮಕ್ಳು ಫೀಲ್ ಮಾಡ್ತಾ ಓಡೋಗಿ ತಪ್ಕೊಂತಾರೆ. ಚೇತ ತುಂಬಾ ಅಳ್ತಿರ್ತಾನೆ. ಏ ಸೂರ್ಯ, ನನ್ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ ಬಂದು ತಪ್ಕೊಂಡು ಅಳ್ತಿರ್ತಾನೆ. ಏ ಚೇತ ಚೇತ ಅಳ್ಬೇಡ ಕಣೋ, ಮಕ್ಳು ನೋಡ್ತಿದ್ದಾಳೆ, ಅಳ್ಬೇಡ, ನೀನ್ ಅಳ್ಬೇಡಮ್ಮ, ಚೇತ ಬಂದ್ಬಿಟ್ನಲ್ಲ, ಇನ್ಯಾವ ಸಮಸ್ಯೆನೂ ಇಲ್ಲ ಅಂತಾನೆ ಸೂರ್ಯ. ಮೀನಾ, ನನ್ನನ್ನ ಕ್ಷಮಿಸ್ಬಿಡಮ್ಮ, ನನ್ನಿಂದಾಗಿ ನಿಮ್ ಕುಟುಂಬದಲ್ಲಿ ಬೇಡದೇ ಇರೋ ಸಮಸ್ಯೆಗಳೆಲ್ಲ ಬಂದ್ಬಿಡ್ತು ಅಂತ ಅಳವಾಗ ನೀವು ಬೇಕು ಅಂತ ಮಾಡಿಲ್ವಲ್ಲ ಅಣ್ಣ ಅಂತಾಳೆ ಮೀನಾ. ಆ ಟೈಮಲ್ಲಿ ನಾನು ಬ್ರೇಕ್ ಹಾಕೋಕೆ ಟ್ರೈ ಮಾಡದ್ನಮ್ಮ, ಆದ್ರೆ ಆ ಅಮ್ಮ ದಿಢೀರ್ ಅಂತ ಕಾರ್ಗೆ ಅಡ್ಡ ಬಂದಿದ್ರಿಂದ ಒಂದ್ ನಿಮಿಷ ಅಲ್ಲಿ ಏನ್ ನಡೀತು ಅಂತ ನನ್ಗೆ ಗೊತ್ತಾಗ್ಲೇ ಇಲ್ಲಮ್ಮ ಅಂತಾನೆ. ಏ ಚೇತ, ಈಗ ಅದನ್ನೆಲ್ಲ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ ಅಂತ ಸೂರ್ಯ ಹೇಳುವಾಗ ಚೇತ ನನ್ನಿಂದಾಗಿ ಒಂದ್ ಜೀವ ಹೋಯ್ತಲ್ಲೋ ಅಂತ ಜೋರಾಗಿ ಅಳ್ತಿರ್ತಾನೆ. ಹೇಗೋ ನಡೆದೋಯ್ತು, ಆಕ್ಸಿಡೆಂಟ್ ಅನ್ನೋದು ನಮ್ಮನ್ನ ಮೀರಿ ನಡೆಯುತ್ತೆ, ಬೇರೇನ್ ಮಾಡಕ್ಕಾಗುತ್ತೆ, ಅದು ನಮ್ ಕೈಲಿಲ್ಲ, ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡೋಣ ಅಂತಾನೆ ಸೂರ್ಯ. ಆಗ ಚೇತ ಅಳ್ತಾ, ಏ ಸೂರ್ಯ, ನನ್ ಲೈಸೆನ್ಸ್ ಕಿತ್ಕೋಬಿಟ್ರು ಕಣೋ, ಕೇಸ್ ಮುಗಿಯೋವರೆಗೂ ಲೈಸೆನ್ಸ್ ಸ್ಟೇಷನ್ ಅಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ ಅಂತಾನೆ. ಆಗ ಸೂರ್ಯ, ಈ ತರ ನಡೆಯೋದು ಮಾಮೂಲಿ ಕಣೋ, ನೋಡ್ಕೊಳ್ಳೋಣ ಬಿಡು, ಎಲ್ಲ ಹೋಗುತ್ತೆ ಅಂತಾನೆ ಸೂರ್ಯ. ಆಗ ಚೇತನ್ ಹೆಂಡತಿ, ತುಂಬಾ ಉಪಕಾರ ಆಯ್ತು ಅಣ್ಣ ಅಂತ ಕೈ ಮುಗಿಯುವಾಗ, ಏನಮ್ಮ ಕೈಯೆಲ್ಲ ಮುಗಿತಿದ್ದೀರಾ, ಇವನು ನನ್ ಫ್ರೆಂಡ್ ಅಂತ ಹೇಳುವಾಗ ಅಲ್ಲಿಗೆ ಅರುಣ್ ಬರ್ತಾನೆ. ಜಾಮೂನ್ ಮೇಲೆ ಹೊರಗಡೆ ಬಂದ್ಬಿಟ್ಟಿದ್ಯಾ ಅಂತ ಹೇಳ್ತಿದ್ರು, ತುಂಬಾ ಸಂತೋಷ ಪಡ್ಬೇಡ, ನೀನ್ ಈ ಜನ್ಮದಲ್ಲಿ ಕಾರ್ನ ಓಡ್ಸಕ್ಕಾಗಲ್ಲ, ನಿನ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡೋ ಕೆಲಸದಲ್ಲೇ ಇದೀನಿ ಅಂತಾನೆ. ಆಗ ಚೇತನ್ ಹೆಂಡತಿ, ಸರ್ ಆ ರೀತಿ ಎಲ್ಲ ಹೇಳ್ಬೇಡಿ ಸರ್, ನಮ್ ಕುಟುಂಬನೇ ಅವ್ರ ಕೆಲ್ಸನ ನಂಬ್ಕೊಂಡಿದೀವಿ, ದಯವಿಟ್ಟು ನಿಮ್ಮನ್ನ ಕೈ ಮುಗ್ದು ಕೇಳ್ಕೊಂತಿದ್ದೀನಿ, ಆ ರೀತಿ ಎಲ್ಲ ಮಾಡ್ಬೇಡಿ ಸರ್ ಅಂತಾಳೆ. ಆಗ ಅರುಣ್, ನಮ್ಮಮ್ಮನ ಕೊಂದವನ್ನ ಅಷ್ಟೊಂದು ಸುಲಭವಾಗಿ ಬಿಟ್ಬಿಡ್ತೀನ, ಇದನ್ನ ಯಾರು ಹೇಳಿ ಮಾಡಕ್ ಹೇಳಿದ್ರು, ಅವನಿಂದ ಯಾರ್ಯಾರಿದ್ದಾರೆ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು, ನಾನ್ ಅವ್ರಿಗೆ ಶಿಕ್ಷೆ ಕೊಡಿಸ್ತೀನಿ, ಆ ಲೈಸೆನ್ಸ್ ನಿನ್ಗೆ ಯಾವತ್ತೂ ಸಿಗಲ್ಲ, ನೀನು ಜೈಲ್ಗೆ ಹೋಗ್ತೀಯ ಅಂತ ಹೇಳಿ ಸ್ಟೇಷನ್ ಒಳಗಡೆ ಹೋಗ್ತಾನೆ. ಈ ಕಡೆ ಚೇತ ಜೋರಾಗಿ ತಲೆ ಚೆಚ್ಕೊಂಡು, ದೇವ್ರೆ ದೇವ್ರೆ ಅಂತ ಅಳುವಾಗ, ಚೇತ ಅಳ್ಬೇಡ ಕಣೋ, ಏನು ಆಗಲ್ಲ ಅಂತಾನೆ ಸೂರ್ಯ. ಏ ಸೂರ್ಯ, ನನ್ ಜೀವನನೇ ನಾಶ ಆಗೋಯ್ತಲ್ಲೋ, ಇನ್ ಮುಂದೆ ನನ್ನ ಹೆಂಡತಿ ಮಕ್ಳನ್ನ ಹೇಗೋ ಕಾಪಾಡ್ಲಿ ಅಂತ ಚೇತ ಅಳೋವಾಗ, ಏ ಚೇತ ಎಲ್ಲ ಸರಿ ಮಾಡೋಣ, ಎದ್ದೇಳು, ಏ ಚೇತ ನನ್ನ ನೋಡು, ಅವನು ಏನು ಗೊತ್ತಿಲ್ಲದೆ ಮಾತಾಡ್ತಿದ್ದಾನೆ, ಅದಕ್ಕೋಸ್ಕರ ನೀನ್ ಚಿಂತೆ ಮಾಡ್ತಿದ್ಯಾ, ಏನು ಆಗಲ್ಲ ಕಣೋ, ಧೈರ್ಯವಾಗಿರೋ, ಎಲ್ಲ ಸಮಸ್ಯೆಗೂ ಒಂದ್ ಪರಿಹಾರ ಅಂತ ಇರುತ್ತೆ, ನನ್ನನ್ನ ನಂಬು, ಅರ್ಥ ಆಗ್ತಿದ್ಯಾ ಅಂತಾನೆ ಸೂರ್ಯ. ಅಣ್ಣ, ಪೊಲೀಸ್ ಆತರ ಎಲ್ಲ ಹೇಳ್ಬಿಟ್ಟು ಹೋಗ್ತಿದ್ದಾರೆ ಅಂತ ಚೇತನ್ ಹೆಂಡತಿ ಕೇಳೋವಾಗ ಸೂರ್ಯ, ಅವನೇನೋ ನನ್ ಮೇಲಿರೋ ಕೋಪಕ್ಕೆ ಆ ರೀತಿ ಹೇಳಿ ಹೋಗ್ತಿದಾನಮ್ಮ, ಅವನೇನಾದ್ರೂ ಕೋಟ ನ್ಯಾಯ ಅಂತ ಒಂದಿದೆ ಅಲ್ವಾ, ಕೊನೆಯಲ್ಲಿ ಸತ್ಯ ಅನ್ನೋದೇ ಗೆಲ್ಲೋದು. ಏ ಚೇತ, ಏನು ಆಗಲ್ಲ ಕಣೋ, ಆಗಲ್ಲ ಅಂತೇಳಿ ಕಣ್ಣೀರ್ನ ಒರೆಸಿ, ಭಯಪಡ್ಬೇಡ, ನಿನ್ ಜೊತೆ ನಾನಿದ್ದೀನಿ, ಇಲ್ಲಿ ನೋಡು, ಪಾಪು ಮತ್ತೆ ನಿನ್ ಹೆಂಡತಿ ಊಟನೇ ಮಾಡಿಲ್ಲ, ನೀನು ಊಟ ಮಾಡಿರಲ್ಲ, ಬಾ ಪಕ್ಕದಲ್ಲಿ ಹೋಟೆಲ್ ಇದೆ, ಊಟ ಮಾಡ್ ಬನ್ನಿ, ಬಾರಮ್ಮ, ಬಾ ಮೀನಾ ಅಂತಾನೆ ಸೂರ್ಯ. ಆಗ ಮೀನಾ, ರೀ ನೀವ್ ಹೋಗಿ, ನಾನ್ ಹಿಂದೆನೆ ಬರ್ತೀನಿ ಅಂತಾಳೆ. ಈ ಕಡೆ ಕನ್ಕಂಗೆ ಮೀನಾ ಕಾಲ್ ಮಾಡ್ತಾಳೆ. ಅಕ್ಕ ಹೇಳಕ್ಕ ಅಂತಾಳೆ ಕನಕ. ಕನಕ, ನಾನು ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ, ಚೇತನ್ ಅಣ್ಣಂಗೆ ಜಾಮೀನ್ ಸಿಕ್ಬಿಡ್ತು ಅಂತಾಳೆ. ಹೌದಾ ಅಕ್ಕ ಅಂತಾಳೆ ಕನಕ. ಹೌದು ಕನಕ, ಅರುಣ್ ಅವರು ಇಲ್ಲಿಗೆ ಬಂದಿದ್ರು, ತುಂಬಾ ಕೋಪದಿಂದ ಚೇತನ್ ಅಣ್ಣನ್ ಜೊತೆ ಇನ್ ಮುಂದೆ ನಿನ್ನ ಕಾರ್ ಓಡಿಸದೇ ಇರೋ ತರ ಮಾಡ್ತೀನಿ, ಅವ್ರ ಲೈಸೆನ್ಸ್ ನೆಲ್ಲ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿದ್ರು ಅಂತಾಳೆ ಮೀನಾ. ನಾವೇನಕ್ಕ ಮಾಡಕ್ ಆಗುತ್ತೆ ಅಂತಾಳೆ ಕನಕ. ಸರಿ ಕನಕ, ನಾನೊಂದ್ ಹೇಳ್ತೀನಿ ಕೇಳ್ತೀಯಾ ಅಂತಾಳೆ ಮೀನಾ. ಹೇಳಕ್ಕ ಅಂತಾಳೆ ಕನಕ. ಅರುಣ್ ಅವರು ತುಂಬಾ ಕೋಪದಲ್ಲಿದ್ದಾರೆ, ಅವ್ರ ಮುಖಾನ ನೋಡ್ತಿದ್ರೆ ನನ್ಗೇನೆ ಭಯ ಆಗ್ತಿದೆ, ಆದ್ರಿಂದ ಅವ್ರ ಮನೆಗ್ ಬಂದಾಗ ನೀನ್ ಅಲ್ಲಿರ್ಬೇಡ ಕನಕ, ಮಾತಾಡದೆ ನಮ್ಮ ಮನೆಗೆ ಹೊಟ್ಟೋಗ್ಬಿಡು ಅಂತ ಹೇಳ್ತಾಳೆ ಮೀನಾ. ಆಗ ಕನಕ, ಇಲ್ಲ ಅಕ್ಕ, ಈಗ ನಾನ್ ಧೈರ್ಯವಾಗಿದ್ದೀನಿ, ನೀನ್ ನನ್ ಬಗ್ಗೆ ಚಿಂತೆ ಮಾಡ್ಬೇಡ, ನಾನ್ ನೋಡ್ಕೊಂತೀನಿ, ಆದ್ರೆ ಬಾವನ್ ಜೊತೆ ಮಾತ್ರ ನಡ್ದಿರೋದ್ ಯಾವ್ದನ್ನು ಹೇಳ್ಬೇಡ ಅಕ್ಕ ಅಂತಾಳೆ ಕನಕ. ಯಾರಾದ್ರಿಗೆ ದಿನಾಗ್ಲೂ ಹೊಡ್ಕೊಂಡಿರ್ತಾರ, ಯಾರಾದ್ರೂ ಅವ್ರನ್ನ ಕೇಳ್ಬೇಕು ತಾನೆ ಅಂತ ಮೀನಾ ಹೇಳೋವಾಗ, ಈ ವಿಷಯನೆಲ್ಲ ಭಾವನ ಹತ್ರ ಹೇಳಿದ್ರೆ ಸಮಸ್ಯೆ ಇನ್ನೂ ದೊಡ್ಡದಾಗುತ್ತೆ ಅಕ್ಕ, ನಾನೇ ಅವ್ರ ಹತ್ರ ಮಾತಾಡಿಸ್ತಾ ಸ್ವಲ್ಪ ಸ್ವಲ್ಪನೇ ಬದಲಾಯಿಸೋಕೆ ಪ್ರಯತ್ನ ಪಡ್ತೀನಿ ಅಂತಾಳೆ ಕನಕ. ಸರಿ ಕನಕ, ನೀನ್ ಧೈರ್ಯವಾಗಿರು, ನಾನಿದ್ದೀನಿ, ನಿನ್ಗೆ ಏನಾದ್ರೂ ಸಮಸ್ಯೆ ಅಂತ ಬಂದ್ರೆ ನನಗ್ ಫೋನ್ ಮಾಡು, ಸರಿನಾ ಅಂತಾಳೆ ಮೀನಾ. ಸರಿ ಅಕ್ಕ ಅಂತಾಳೆ ಕನಕ. ಈ ಕಡೆ ಕೋರ್ಟ್ಗೆ ಮೇಕೆ ಮಂಜಣ್ಣ, ಸಂತು, ಪೂಜಾ, ಶಾಂತಿ, ಮನೋಜ, ಸೂರ್ಯ, ಮೀನಾ ಎಲ್ರು ಬಂದಿರ್ತಾರೆ. ಅಲ್ಲಿಗೆ ಶಾಂತಿ ಬಂದು, ಹಾಯ್ ಮೀನಾ ಮರಿ ಅಂತಾಳೆ. ಆಗ ಶಾಂತಿ, ನೀನೇ ನಮ್ಮ ಶ್ರುತಿ, ಇಲ್ಲಿಗ್ ಬಂದಿದ್ಯಾ ಅಂತ ಕೇಳ್ತಾಳೆ ಶಾಂತಿ. ಆಗ ಶ್ರುತಿ, ಈ ತರ ಡಿವೋರ್ಸ್ ಕೇಸ್ ಎಲ್ಲ ನಾನು ಸಿನಿಮಾದಲ್ಲಿ ಮಾತ್ರ ನೋಡಿರೋದು ಅತ್ತೆ, ಕೋರ್ಟ್ ನಲ್ಲಿ ಹೇಗ್ ನಡೀತೆ ಅಂತ ನೋಡೇ ಇಲ್ಲ, ಅದಕ್ಕೆ ಸುಮ್ನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತಾಳೆ ಶ್ರುತಿ. ಆಗ ಶಾಂತಿ, ಏನಮ್ಮ ಶ್ರುತಿ, ಇದೇನು ಎಕ್ಸಿಬಿಷನ್, ಇದನ್ನೆಲ್ಲ ನೋಡಿ ನೀನೇನ್ ಮಾಡ್ತೀಯ ಅಂತ ಕೇಳ್ತಾಳೆ ಶಾಂತಿ. ಆಗ ಶ್ರುತಿ, ಫ್ಯೂಚರ್ ನಲ್ಲಿ ನನ್ಗೂ ಯೂಸ್ ಆಗುತ್ತೆ ಅಲ್ವಾ ಅತ್ತೆ ಅಂತಾಳೆ. ಆಗ ಶಾಂತಿ, ಇವಳೊಬ್ಳು ನಾವೇನ್ ಹೇಳಿದ್ರು ಸಾಕು ನಮ್ಮನ್ನೇ ಭಯ ಬೀಳಿಸ್ತಾಳೆ ಅಂತಾಳೆ. ಏನತ್ತೆ ಅಂತ ಶ್ರುತಿ ಕೇಳುವಾಗ, ಏನು ಇಲ್ಲಮ್ಮ, ನಾನು ಕೂತ್ಕೊಂತೀನಿ ಅಂತಾಳೆ ಶಾಂತಿ. ಆಗ ಸೂರ್ಯ, ಸೊಂಪ ಬುಡಿ, ಸಕ್ಕರೆ ಬಾಯಿನ ಮುಚ್ಚಿಸಕ್ಕೆ ನೀನೊಬ್ಳಿಗೆ ಗೊತ್ತಿರೋದು ಅಂತಾನೆ. ಆಗ ಮೀನಾ, ರೀ ಬನ್ರಿ ಕೂತ್ಕೊಳ್ಳಿ ಅಂತಾಳೆ. ಮನೋಜ್ ಅವರೇ, ಕಾನ್ಫಿಡೆಂಟ್ ಆಗಿದ್ದೀರಾ ತಾನೆ ಅಂತಾಳೆ ಶ್ರುತಿ. ಹಾಯ್ ಪೂಜಾ, ಮ್ಯಾರೇಜ್ ಲೈಫ್ ಎಲ್ಲ ಹೇಗಿದೆ ಅಂತಾಳೆ. ಚೆನ್ನಾಗಿದೆ ಅಂತಾಳೆ ಪೂಜಾ. ಎಲ್ರು ಕೋರ್ಟ್ ಒಳಗಡೆ ಬರ್ತಾರೆ. ಅಲ್ಲಿಗೆ
ರೋಹಿಣಿ ಬಂದು ಹಾಯ್ ಮನೋಜ್ ಅಂತಾಳೆ. ಅತ್ತೆ ಚೆನ್ನಾಗಿದ್ದೀರಾ? ಏನತ್ತೆ ಸ್ವಲ್ಪ ತೂಕ ಕಡಿಮೆ ಆಗಿರೋ ಆಗಿದೆ ಅಂತಾಳೆ ರೋಹಿಣಿ. ಆಗ ಶಾಂತಿ ಕೋಪ ಮಾಡ್ಕೊಂಡು ಶ್ರುತಿ ನಾನು ಕೋಟು ಅಂತಾನು ನೋಡಲ್ಲ, ಜಾಸ್ತಿ ಮಾತಾಡಿದ್ರೆ ಚೊಪ್ಲಿನಲ್ಲಿ ಹೊಡಿತೀನಿ ಅಂತಾಳೆ ಶಾಂತಿ. ಆಗ ಸೂರ್ಯ ಸಕ್ಕರೆ ಮಾಡಿದ್ರು ಮಾಡ್ತಾರೆ, ಸೀರಿಯಸ್ ಟೈಮ್ ಅಲ್ಲಿ ಕಾಮಿಡಿ ಮಾಡ್ಬೇಕಾ ಹೋಗು ಅಂತಾನೆ ಸೂರ್ಯ. ಬರ್ತಾ ಬರ್ತಾ ಕಿಂಡಲ್ ಮಾಡೋ ತರ ಮಾತಾಡ್ತಿದ್ದಾಳೆ ಅಂತಾಳೆ ಮೀನಾ. ಆಗ ಸೂರ್ಯ ಅದು ಹಾಗೇನೆ ಮೀನಾ, ನಿಜ ಸ್ವರೂಪ ಗೊತ್ತಾಗೋವರೆಗೂ ಮಾತ್ರ ಒಳ್ಳೆಯವ್ರ ತರ ಅನ್ನೋ ವೇಷ ಹಾಕಿರ್ತಾರೆ, ಅದೋ ಈಗ ನೋಡ್ತಿದೀವಲ್ಲ ಇದೇ ನಿಜವಾದ ಮುಖ ಅಂತಾನೆ ಸೂರ್ಯ. ಆಗ ಶ್ರುತಿ ಸೂರ್ಯ ಅವರೇ ಅದು ರೋಹಿಣಿ ಅಲ್ಲ ಕಲ್ಯಾಣಿ ಅಂತಾಳೆ. ಕರೆಕ್ಟೇ ಅಂತಾನೆ ಸೂರ್ಯ. ಆಗ ಅಲ್ಲಿಗೆ ಲಾಯರ್ ರಾಮಕೃಷ್ಣ ಬರ್ತಾರೆ. ಮೇಡಮ್ ಇವತ್ತು ಡಿವೋರ್ಸ್ ಸಿಕ್ಬಿಡುತ್ತೆ ಅಲ್ವಂತ ಶಾಂತಿ ಕೇಳುವಾಗ ಅದು ನಿಮ್ ಮಗ ಮಾತಾಡೋ ರೀತಿನಲ್ಲಿದೆ, ಅವತ್ತಿನ ತರ ಬಾಯಿಂಗ್ ಬಂದಂಗೆಲ್ಲ ಮಾತಾಡ್ಬಾರ್ದು ಅಂತ ಹೇಳಿ ಜಡ್ಜ್ ಮುಂದೆ ನನ್ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ ಅಂತಾರೆ. ಆ ತರ ಎಲ್ಲ ಏನು ನಡೆಯಲ್ಲ ಮೇಡಮ್ ಅಂತೇಳಿ ಶಾಂತಿ. ಈ ಕಡೆ ಕೇಸ್ ನಂಬರ್ ನ ಕೂಗಿ ಮನೋಜ್ ಕುಮಾರ್ ರೋಹಿಣಿ ಅಂತ ಕೂಗ್ತಾರೆ. ಏನ್ ಕೃಷ್ಣ ನಿನ್ ಹಸ್ಬೆಂಡ್ ಗೆ ಕೈಗೆ ಗಾಯ ಆಗಿದೆ ಅಂತ ಕೇಳ್ಪಟ್ಟೆ ಅಂತಾರೆ ಜಡ್ಜ್. ಹೌದು ಯುವರ್ ಆನರ್, ಈಗ ಪರವಾಗಿಲ್ಲ, ಆದ್ರೆ ಅಡ್ಗೆ ಮಾಡ್ಬೇಕಾದಾಗ ತೊಂದರೆ ಆಗುತ್ತೆ ಅಂತಾರೆ. ಹಾಗಾದ್ರೆ ಹೇಗ್ ಸಂಭಾಳಿಸ್ತೀಯ ಅಂತ ಜಡ್ಜ್ ಕೇಳುವಾಗ ಅವ್ರ ಅಡ್ಗೆ ತಿನ್ನೋದಕ್ಕೆ ನನ್ಗೆ ಅಭ್ಯಾಸ ಆಗೋಗಿದೆ ಯುವರ್ ಆನರ್ ಅಂತಾರೆ ಲಾಯರ್. ಆಗ ಶ್ರುತಿ ಇವ್ರು ಕ್ಯಾಶುಯಲ್ ಆಗಿ ಮಾತಾಡ್ತಾರೆ, ಸಿನಿಮಾದಲ್ಲೇ ಈ ತರ ಇಲ್ವಲ್ಲ ಅಂತಾಳೆ. ಆಗ ಸೂರ್ಯ ಅದು ರೀಲು ಇದು ರಿಯಲು ಮೈಕು ಅಂತಾನೆ. ಓಕೆ ಕೃಷ್ಣ ಪ್ರೊಸೀಡ್ ಅಂತಾರೆ ಜಡ್ಜ್. ಯುವರ್ ಆನರ್ ಕಳೆದ ಹಿಯರಿಂಗ್ ನಲ್ಲಿ ರೋಹಿಣಿಗೆ ಮದ್ವೆ ಆಗಿರೋದು ನನ್ ಕ್ಲೈಂಟ್ ಮನೋಜ್ ಅವ್ರಿಗೆ ಗೊತ್ತು ಅಂತ ಹೇಳಿದ್ರು. ಒಂದ್ ಹೆಣ್ಣಿಂದ ಇಷ್ಟೊಂದೆಲ್ಲ ಸುಳ್ಳು ಹೇಳಕ್ಕಾಗುತ್ತಾ ಅಂತ ನನ್ಗೇನೆ ಶಾಕ್ ಆಗಿತ್ತು. ಹಾಗಂತ ಹೇಳೋವಾಗ ಆದ್ರೆ ನಿನ್ ಕ್ಲೈಂಟ್ ಮುಂಚೆನೆ ಎಲ್ಲ ಗೊತ್ತು ಅಂತ ಒಪ್ಕೊಂಡ್ರಲ್ಲ ಅಂತಾರೆ ಜಡ್ಜ್. ರೋಹಿಣಿ ಅವರು ನನ್ ಕ್ಲೈಂಟ್ ನ ಕನ್ಫ್ಯೂಸ್ ಮಾಡ್ಬಿಟ್ರು ಯುವರ್ ಆನರ್ ಅಂತಾರೆ ಲಾಯರ್. ಆಗ ಜಡ್ಜ್ ಕಲ್ಯಾಣಿ ನೀನ್ ಹೇಳಿರೋದ್ರಲ್ಲೂ ದೃಢವಾಗಿದ್ಯಾ, ಸತ್ಯನ ಮುಂಚೆನೆ ಹೇಳಿದ್ಯಾ ಅಂತಾರೆ. ಆಗ ರೋಹಿಣಿ ಹೌದು ಸ್ವಾಮಿ ನಾನು ಸತ್ಯನ ಹೇಳಿದೀನಿ ಸ್ವಾಮಿ, ಅದು ಮನೋಜ್ ಮನಸ್ಸಾಕ್ಷಿಗ್ ಮಾತ್ರ ಗೊತ್ತು ಅಂತಾಳೆ. ಮನಸ್ಸಾಕ್ಷಿನೆಲ್ಲ ಸಾಕ್ಷಿಯಾಗಿ ಕರ್ಸೋಕ್ಕಾಗಲ್ಲಮ್ಮ, ಆ ತರ ಇದ್ದಿದ್ರೆ ಎಲ್ಲ ಕೇಸನ್ನು ಬೇಗನೆ ಡಿಸೈಡ್ ಆಗ್ತಿತ್ತು ಅಂತಾರೆ ಜಡ್ಜ್. ಯುವರ್ ಆನರ್ ಇವ್ರು ಹೇಳಿರೋದು ಸುಳ್ಳು ಅಂತ ನಿರೂಪಿಸೋದಕ್ಕೆ ನನ್ನ ಹತ್ರ ಮುಖ್ಯವಾದ ಸಾಕ್ಷಿ ಇದೆ, ಅವ್ರನ್ನ ಇಲ್ಲಿ ಕರ್ಸೋದಕ್ಕೆ ನನ್ಗೆ ಪರ್ಮಿಷನ್ ಕೊಡಿ ಅಂತಾರೆ. ಯಾರದು ಸಾಕ್ಷಿಗಳು ಅಂತಾರೆ ಜಡ್ಜ್. ಮೊದಲನೇ ಸಾಕ್ಷಿ ರೋಹಿಣಿ ಕ್ಲೋಸ್ ಫ್ರೆಂಡ್ ಪೂಜಾ. ರೋಹಿಣಿಗೆ ತುಂಬಾ ವರ್ಷದಿಂದ ಫ್ರೆಂಡ್ ಆಗಿದ್ದಾರೆ ಯುವರ್ ಆನರ್, ಅವ್ರನ್ನ ವಿಚಾರಿಸೋದಕ್ಕೆ ಪರ್ಮಿಷನ್ ಬೇಕು ಯುವರ್ ಆನರ್ ಅಂತಾರೆ. ಗ್ರಾಂಟೆಡ್ ಅಂತಾರೆ. ನಮಸ್ತೆ ಸರ್ ಅಂತಾಳೆ ಪೂಜಾ. ನಿಮ್ಮ ಹೆಸರೇನು ಅಂತ ಲಾಯರ್ ಕೇಳುವಾಗ ಪೂಜಾ ಸಂತೋಷ್ ಅಂತಾಳೆ. ರೋಹಿಣಿ ನಿಮ್ ಫ್ರೆಂಡ್ ತಾನೆ ಅಂತ ಲಾಯರ್ ಕೇಳುವಾಗ ಫ್ರೆಂಡ್ ಆಗಿದ್ಲು, ಆದ್ರೆ ಅವಳು ಮಾಡ್ತಿರೋ ಕೆಲಸ ಎಲ್ಲ ನನ್ಗೆ ಇಷ್ಟ ಇರ್ಲಿಲ್ಲ, ನಾನೀಗ ಫ್ರೆಂಡ್ ಆಗಿಲ್ಲ ಅಂತಾಳೆ. ಇದಕ್ಕೂ ಮುಂಚೆ ನೀವು ಯಾವಾಗಿಂದ ಅವ್ರಿಗೆ ಫ್ರೆಂಡ್ ಅಂತಾರೆ. ಕೆಲವು ವರ್ಷದಿಂದ ರೋಹಿಣಿ ನಾನು ಚೆನ್ನಾಗ್ ಗೊತ್ತು ಅಂತಾಳೆ ಪೂಜಾ. ಅವ್ರ ಬಗ್ಗೆ ನಿಮ್ಗೆಲ್ಲ ಸತ್ಯನೂ ಗೊತ್ತಾ ಅಂತ ಲಾಯರ್ ಕೇಳುವಾಗ ಹೌದು ಮೇಡಮ್ ಅಂತಾಳೆ. ಇವ್ರಿಗೆ ಮೊದ್ಲೇ ಮದ್ವೆ ಆಗಿರೋದು ನಿಮ್ಗೆ ಗೊತ್ತಾ ಅಂತ ಲಾಯರ್ ಕೇಳುವಾಗ ಗೊತ್ತು ಮೇಡಮ್, ಇವಳಿಗೆ ಕ್ರಿಶ್ ಅಂತ ಒಬ್ಬ ಮಗ ಇರೋದು ನನಗೆ ಗೊತ್ತು, ಇವಳು ಊರಿಂದ ಬೆಂಗಳೂರಿಗೆ ಬಂದ್ಮೇಲೆ ನಾನು ಇವಳು ತುಂಬಾ ವರ್ಷದಿಂದ ರೂಮ್ಮೇಟ್ಸ್ ಆಗಿದ್ವಿ ಅಂತೇಳಿ ಪೂಜಾ. ಆಗ ಲಾಯರ್ ರೋಹಿಣಿ ಅವರು ಮನೋಜನ ಲವ್ ಮಾಡುವಾಗ ರೋಹಿಣಿಗೆ ಆಲ್ರೆಡಿ ಮದ್ವೆ ಆಗಿರೋದು, ಹಾಗೆ ಅವ್ರಿಗೆ ಒಬ್ಬ ಮಗ ಇದ್ದಾನೆ ಅನ್ನೋದನ್ನ ಹೇಳಿದೀನಿ ಅಂತ ಹೇಳ್ತಿದಾರಲ್ಲ ಅದು ಸತ್ಯನಾ ಅಂತಾರೆ. ಆಗ ಪೂಜಾ ಇಲ್ಲ ಮೇಡಮ್ ಅದು ಶುದ್ಧ ಸುಳ್ಳು ಅಂತಾಳೆ. ಓ ಹಾಗಾದ್ರೆ ಯಾವ ಸತ್ಯನು ಹೇಳ್ದೇನೆ ಮನೋಜ್ ಅವ್ರನ್ನ ಮದ್ವೆ ಮಾಡ್ಕೊಂಡಿದ್ದಾರೆ ಅಲ್ವಾ ಅಂತಾರೆ. ಆಗ ಪೂಜಾ ಹೌದು ಮೇಡಮ್, ಸತ್ಯನ ಮುಚ್ಚಿಟ್ಟು ರೋಹಿಣಿ ಮನೋಜನ್ನ ಮದ್ವೆ ಮಾಡ್ಕೊಂಡ್ಲು, ಆ ಸತ್ಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತೇಳಿ ಎಷ್ಟೋ ಸುಳ್ಳುಗಳನ್ನ ಹೇಳ್ಕೊಂಡು ಆ ಮನೆಯವ್ರನ್ನೆಲ್ಲ ಏಮಾರ್ಸಿದಾಳೆ ಅಂತಾಳೆ ಪೂಜಾ. ಆಗ ಶಾಂತಿ ಹೇಗೋ ಇವಳಿಂದ ಇದೊಂದು ಒಳ್ಳೆ ಕೆಲಸ ಆದ್ರೆ ಅಷ್ಟೇ ಸಾಕು ಅಂತಾಳೆ. ನಿಮ್ಗೆ ಸತ್ಯ ಗೊತ್ತಿತ್ತು ಅಲ್ವಾ, ನೀವೆಂತಕ್ಕೆ ಅದನ್ನ ಮನೋಜ್ ಅವ್ರ ಫ್ಯಾಮಿಲಿಗೆ ಹೇಳಿಲ್ಲ ಅಂತಾರೆ. ಆಗ ಪೂಜಾ ತಪ್ಪೇನೆ ಮೇಡಮ್, ಆ ಸಮಯದಲ್ಲಿ ನನ್ಗೆ ನನ್ನ ಫ್ರೆಂಡ್ಗೆ ಅವಳು ಆಸೆ ಪಡ್ತಿರೋ ಜೀವನ ಸಿಕ್ಕಿದ್ರೆ ಅಷ್ಟೇ ಸಾಕು ಅಂತ ಆಸೆ ಪಟ್ಟೆ, ಆದ್ರೆ ಅವಳು ಆಡ್ತಿರೋ ಮಾತುಗಳೆಲ್ಲ ಹೋಗ್ತಾ ಹೋಗ್ತಾ ಸುಳ್ಳಿನ ಸಂತೆ ಆಗ್ಬಿಡ್ತು, ಅವಳು ಹೇಳ್ತಿರೋ ಸುಳ್ಗೆಲ್ಲ ನಾನು ಅವಳಿಗೆ ಸಹಾಯ ಮಾಡಿದೀನಿ, ಅದಕ್ಕಾಗಿ ನಾನು ಕ್ಷಮೆ ಕೇಳ್ತೀನಿ ಅಂತ ಪೂಜಾ ಹೇಳುವಾಗ ರೋಹಿಣಿ ದುರ್ಗುಟ್ಕೊಂಡು ನೋಡ್ತಿರ್ತಾಳೆ. ಆಗ ಸೂರ್ಯ ಸಂತು ಪರವಾಗಿಲ್ಲ ಕಣೋ, ಸೌಂಡ್ ಪಾರ್ಟಿ ಎಷ್ಟು ಪಾಯಿಂಟ್ ಮೇಲೆ ಪಾಯಿಂಟ್ ಆಗ್ತಿದ್ದಾರೆ, ನಮ್ ಕಡೆ ಕೇಸು ಸ್ಟ್ರಾಂಗ್ ಆಗ್ಬಿಡ್ತು, ಪಾರ್ಲರ್ ಅಮ್ಮನ್ ಕಡೆ ವೀಕ್ ಆಗ್ಬಿಡ್ತು ಅಂತಾನೆ. ಯುವರ್ ಆನರ್ ಗಂಡ ಹೆಂಡತಿ ಮಧ್ಯೆ ಮುಚ್ಚು ಮರೆ ಇರಬಾರ್ದು ಅಂತ ಹೇಳ್ತಾರೆ ಅಂತ ಲಾಯರ್ ಹೇಳುವಾಗ ಈ ಕಾಲದಲ್ಲಿ ಅಂತವ್ರು ಯಾರ್ ಕೃಷ್ಣ ಇದಾರೆ, ಆತರ ಎಲ್ರು ಇದ್ಬಿಟ್ರೆ ನಮ್ಗೆ ಕೆಲ್ಸನೇ ಇರಲ್ಲ ಅಂತಾರೆ ಜಡ್ಜ್. ರೋಹಿಣಿ ಮದ್ವೆ ಆಗೋಕ್ಕಿಂತ ಮುಂಚೆನೆ ಎಷ್ಟೋ ಸುಳ್ಳುಗಳನ್ನ ಹೇಳಿ ಮನೋಜ್ ಅವ್ರನ್ನ ಏಮಾರ್ಸಿದ್ದಾರೆ, ಅದಕ್ಕೆ ಅವ್ರ ಕ್ಲೋಸ್ ಫ್ರೆಂಡ್ ಸಾಕ್ಷಿ ಅಂತಾರೆ ಲಾಯರ್. ಆಗ ಜಡ್ಜ್ ಕಲ್ಯಾಣಿ ನಿನ್ ಫ್ರೆಂಡೇ ನಿನ್ಗೆ ಎದುರಾಗಿ ಸಾಕ್ಷಿ ಹೇಳ್ತಿದಾರಲ್ಲ ಅಂತಾರೆ, ಹಾಗಾದ್ರೆ ನೀನು ಸುಳ್ಳು ಹೇಳ್ತಿದ್ಯಾ ಅಂತ ಕೇಳುವಾಗ ರೋಹಿಣಿ ಸ್ವಾಮಿ ದ್ರೋಹ ಅನ್ನೋದು ನಮ್ ಹೆದ್ರಾಳಿಗಿಂತ ನಮಗ್ ಚೆನ್ನಾಗ್ ಗೊತ್ತಿರೋ ಫ್ರೆಂಡ್ ಇಂದಾನೆ ಬರುತ್ತೆ ಅಂತ ಹೇಳ್ತಾರೆ ಸ್ವಾಮಿ ಅಂತ ರೋಹಿಣಿ ಹೇಳುವಾಗ ಶ್ರುತಿ ಏನ್ ಮೀನಾ ಮರಿ ಫಿಲಾಸಫಿ ಎಲ್ಲ ಮಾತಾಡ್ತಿದ್ದಾರೆ ಅಂತಾಳೆ. ಗೊತ್ತಿಲ್ಲ ಶ್ರುತಿ ಏನು ಪ್ಲಾನ್ ಮಾಡ್ಬಿಟ್ಲು ಅಂತಾಳೆ ಮೀನಾ. ಸ್ವಾಮಿ ಪೂಜಾ ನನ್ಗೆ ಒಳ್ಳೆ ಫ್ರೆಂಡ್ ಆಗಿನೇ ಇದ್ಲು ಸ್ವಾಮಿ, ಆದ್ರೆ ಅವಳು ಈಗ ಪೂರ್ತಿಯಾಗಿ ಬದಲಾಗಿದ್ದಾಳೆ, ನನ್ಗೆ ಎದುರಾಗಿನೇ ಅವಳನ್ನ ಬದಲಾಯಿಸಿದ್ದಾರೆ ಸ್ವಾಮಿ ಅಂತಾಳೆ ರೋಹಿಣಿ. ಆಗ ಲಾಯರ್ ನಿಮ್ಗೆ ಎದುರಾಗಿ ಸತ್ಯನ ಹೇಳಿದ್ರೆ ಅವರು ಬದಲಾಗಿದ್ದಾರೆ ಅಂತ ಅರ್ಥನಾ ಅಂತಾರೆ. ಆಗ ರೋಹಿಣಿ ಅವಳು ಸುಳ್ಳು ಹೇಳ್ತಿದ್ದಾಳೆ ಮೇಡಮ್ ಅಂತಾಳೆ. ಆಗ ಲಾಯರ್ ಓ ಹಾಗಾದ್ರೆ ನೀವ್ ಮಾತ್ರನ ಜಗತ್ತಲ್ಲಿ ಸತ್ಯ ಹೇಳೋದಾ ಅಂತಾರೆ. ಮೇಡಮ್ ಪೂಜಾ ಸುಳ್ಳು ಹೇಳ್ತಿದ್ದಾಳೆ ಅಂತ ನನ್ ಕೈಯಲ್ಲಿ ನಿರೂಪಿಸೋದಕ್ಕಾಗುತ್ತೆ ಅಂತೇಳಿ ರೋಹಿಣಿ. ಹೇಗೆ ಅಂತ ಜಡ್ಜ್ ಕೇಳುವಾಗ ರೋಹಿಣಿ ಸ್ವಾಮಿ ಪೂಜಾ ಹಸ್ಬೆಂಡ್ ಸಂತೋಷ್ ಜೊತೆ ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ಬೇಕು, ಅದಕ್ಕೆ ನೀವು ನನ್ಗೆ ಪರ್ಮಿಷನ್ ಕೊಡ್ಬೇಕು ಅಂತಾಳೆ ರೋಹಿಣಿ. ಆಗ ಸಂತೋಷ ಏನಣ್ಣ ಇದು ನನ್ನ ಹೆಸರನ್ನೇ ಹೇಳ್ತಿದ್ದಾರೆ ಅಂತಾನೆ. ಆಗ ಪೂಜಾ ನನ್ನ ಹಸ್ಬೆಂಡ್ ಜೊತೆ ನೀನೇನೆ ಕೇಳ್ಬೇಕು ಅಂತ ಜೋರ ಕೇಳುವಾಗ ಕೋರ್ಟ್ ನಲ್ಲಿ ಈ ತರ ಜೋರಾಗಿ ಕೂಗಾಡ್ಬಾರ್ದಮ್ಮ ಅಂತಾರೆ ಜಡ್ಜ್. ಸ್ವಾಮಿ ನನ್ನ ಹಸ್ಬೆಂಡ್ಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ ಸ್ವಾಮಿ ಅಂತಾಳೆ ಪೂಜಾ. ಆಗ ರೋಹಿಣಿ ಸಂಬಂಧ ಇದೆ ಸ್ವಾಮಿ, ಅವರು ಹೇಳೋ ಉತ್ತರದಲ್ಲೇ ನಿಮ್ಗೆ ಸತ್ಯ
ಗೊತ್ತಾಗುತ್ತೆ, ಅದಕ್ಕೆ ನೀವು ಅನುಮತಿ ಕೊಡ್ಬೇಕು ಅಂತೇಳಿ ರೋಹಿಣಿ. ಅಬ್ಜೆಕ್ಷನ್ ಅಂತ ಜಡ್ಜ್ ಹೇಳುವಾಗ, ಯುವರ್ ಆನರ್, ಪೂಜಾ ಹಸ್ಬೆಂಡ್ಗೂ ಈ ಕೇಸ್ಗೂ ಯಾವ ಸಂಬಂಧನೂ ಇಲ್ಲ. ರೋಹಿಣಿ ಅವರು ಕೋರ್ಟ್ ಸಮಯನೆಲ್ಲ ವ್ಯರ್ಥ ಮಾಡ್ತಿದ್ದಾರೆ ಅಂತಾರೆ ಲಾಯರ್. ಆಗ ರೋಹಿಣಿ, ಸತ್ಯವಾಗ್ಲಿ ಇಲ್ಲ ಸ್ವಾಮಿ, ಪೂಜಾ ಸುಳ್ಳು ಹೇಳ್ತಿದ್ದಾಳೆ ಅಂತ ನಾನ್ ನಿರೂಪಿಸ್ತೀನಿ ಸ್ವಾಮಿ, ನನ್ಗೆ ಒಂದು ಅವಕಾಶ ಕೊಡಿ ಅಂತೇಳಿ ರೋಹಿಣಿ. ಆಗ ಜಡ್ಜ್ ಅಬ್ಜೆಕ್ಷನ್ ಓವರ್ ರೂಲ್ಡ್ ಅಂತಾರೆ. ಪರ್ಮಿಷನ್ ಗ್ರಾಂಟೆಡ್, ಸಂತೋಷ್ ಬನ್ನಿ ಅಂತಾರೆ. ಅಣ್ಣ ಭಯ ಆಗ್ತಿದೆ ಅಣ್ಣ ಅಂತ ಸಂತು ಹೇಳುವಾಗ, ಭಯ ಪಡ್ಬೇಡ್ವೋ, ಧೈರ್ಯವಾಗಿ ಮಾತಾಡೋಗು ಅಂತಾನೆ ಸೂರ್ಯ. ನಮಸ್ಕಾರ ಸ್ವಾಮಿ, ನನ್ನ ಹೆಸರು ಸಂತೋಷ್ ಅಂತಾನೆ. ಸಂತೋಷ್, ನಿಮ್ಗೂ ಪೂಜೆಗೆ ಮದ್ವೆ ಯಾವಾಗ ನಡೀತು ಅಂತೇಳಿ ರೋಹಿಣಿ. ಅದಕ್ಕೆ ಸಂತು, ತಾಳಿ ಕಟ್ಟಿದ್ಮೇಲೆ ಅಂತಾನೆ. ಆಗ ಎಲ್ರು ಅದನ್ನ ಕೇಳಿ ನಗ್ತಿರ್ತಾರೆ. ಆಗ ರೋಹಿಣಿ, ನಾನು ಅದನ್ನ ಕೇಳ್ತಿಲ್ಲ, ನಿಮ್ ಮದ್ವೆ ಆಗಿರೋದಕ್ಕೆ ಯಾರ್ ಕಾರಣ, ನಿಮ್ಗೆ ಯಾರು ಹೆಲ್ಪ್ ಮಾಡಿದ್ದು ಅಂತಾಳೆ. ನಾನು ಪೂಜಾ ಲವ್ ಮಾಡಿದ್ವಿ, ಅದಕ್ಕೆ ಸಪೋರ್ಟ್ ಮಾಡಿದ್ದು, ಮದ್ವೆ ಮಾಡಿಸಿದ್ದು ಸೂರ್ಯಣ್ಣ ಮತ್ತೆ ಮೀನಾ ಸಿಸ್ಟರ್ ಅಂತಾನೆ. ಅಂದ್ರೆ ಮನೋಜ್ ತಮ್ಮ ಸೂರ್ಯ ಮತ್ತೆ ಅವ್ರ ವೈಫು ಮೀನಾ, ಕರೆಕ್ಟಾ ಅಂತಾಳೆ. ಹೌದು ಕರೆಕ್ಟ್ ಅಂತಾನೆ. ಮೀನಾ ಅವರೇ, ಇವಳು ಕ್ರಿಮಿನಲ್ ಆಗಿ ಏನೋ ಪ್ಲಾನ್ ಮಾಡಿದಾಳೆ, ಸಂತುನ ಇಟ್ಕೊಂಡು ಆಟ ಆಡಕ್ ನೋಡ್ತಿದ್ದಾಳೆ ಅಂತ ಪೂಜಾ ಹೇಳೋವಾಗ, ನನ್ಗೂ ಅದೇ ರೀತಿ ಅನಿಸ್ತಿದೆ ಅಂತಾಳೆ ಮೀನಾ. ಸೂರ್ಯ ನಿಮ್ಗೆ ಹೇಗ್ ಗೊತ್ತು ಅಂತ ರೋಹಿಣಿ ಕೇಳೋವಾಗ, ಅವರು ನಮ್ಮ ಅಣ್ಣನ್ ಫ್ರೆಂಡು, ನನ್ಗೂ ಸ್ವಂತ ಅಣ್ಣನ್ ತರನೇ, ಅವ್ರು ನನ್ಗೆ ತುಂಬಾ ಸಹಾಯ ಮಾಡಿದ್ದಾರೆ, ನಾನು ಚೆನ್ನಾಗಿರೋದಕ್ಕೆ ಕಾರಣನೇ ಅವರು ಅಂತಾನೆ. ಆಗ ಸೂರ್ಯ, ಅಯ್ಯೋ ಕಾರಣ ಇಲ್ಲದೆ ನನ್ನನ್ನ ಹೊಗಳುತ್ತಿದ್ದಾನೆ, ಏನ್ ನಡೆಯುತ್ತೆ ಅಂತ ಸೂರ್ಯ ಅನ್ಕೊಂತಿರ್ತಾನೆ. ಸೂರ್ಯ ನಿಮ್ಗೆ ಎಷ್ಟು ಕ್ಲೋಸ್ ಅಂತಾಳೆ. ನನ್ಗೆ ಎಲ್ಲಾನು ಸೂರ್ಯ ಅಣ್ಣನೇ, ಅವ್ರನ್ನ ಕೇಳಿನಿ, ನಾನು ನನ್ನ ಜೀವನದಲ್ಲಿ ಎಲ್ಲಾ ನಿರ್ಧಾರನು ಮಾಡ್ತೀನಿ ಅಂತಾನೆ ಸಂತು. ಹಾಗಾದ್ರೆ ಸೂರ್ಯ ಏನ್ ಹೇಳಿದ್ರು ನೀವ್ ಮಾಡ್ತೀರಾ ಅಂತಾಳೆ ರೋಹಿಣಿ. ಆಗ ಸಂತು, ನಾನು ಯೋಚಿಸೋದೇ ಇಲ್ಲ, ಅಣ್ಣ ಏನ್ ಹೇಳಿದ್ರು ನಾನ್ ಮಾಡ್ತೀನಿ ಅಂತಾನೆ. ಅವ್ರಿಗೋಸ್ಕರ ಜೀವ ಬೇಕಾದ್ರೂ ಕೊಡ್ತೀರಾ ಅಂತ ರೋಹಿಣಿ ಕೇಳುವಾಗ, ಅಣ್ಣ ಕೇಳಿದ್ರೆ ಅದನ್ನು ಕೊಡ್ತೀನಿ ಅಂತಾನೆ ಸಂತು. ಆಗ ರೋಹಿಣಿ, ಅವ್ರಿಗೋಸ್ಕರ ಜೀವನೇ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ, ಅವ್ರಿಗೋಸ್ಕರ ಸುಳ್ಳು ಹೇಳ್ತೀರಾ ಅಲ್ವಾ ಅಂತಾಳೆ. ಅದು ಬಂದು ಅಂತ ಸಂತು ಹೇಳುವಾಗ ರೋಹಿಣಿ, ಹೇಳಿ ಸಂತೋಷ್, ಅವ್ರು ನಿಮ್ಗೆ ತುಂಬಾ ಒಳ್ಳೇದ್ ಮಾಡಿದ್ದಾರೆ, ಅವ್ರಿಗೋಸ್ಕರ ನೀವು ಸುಳ್ಳು ಹೇಳ್ತೀರಾ ಅಲ್ವಾ ಅಂತಾಳೆ. ಆಗ ಸಂತು, ಹೇಳ್ತೀನಿ, ಆದ್ರೆ ಅವರು ಸುಳ್ಳೆಲ್ಲ ಹೇಳೋದಕ್ಕೆ ಬಿಡೋದಿಲ್ಲ ಅಂತಾನೆ. ಆಗ ರೋಹಿಣಿ, ಅವ್ರಿಗೋಸ್ಕರ ಸುಳ್ಳು ಹೇಳ್ತೀನಿ ಅಂತ ಹೇಳ್ಬಿಟ್ರಿ, ಸೊ ಸೂರ್ಯ ಹೇಳಿ ನಿಮ್ ವೈಫ್ ನನ್ಗೆ ಎದುರಾಗಿ ಸುಳ್ಳು ಹೇಳ್ಸಿದೀರಾ ಕರೆಕ್ಟಾ ಅಂತಾಳೆ ರೋಹಿಣಿ. ಆಗ ಸಂತು, ಇಲ್ಲ ಸ್ವಾಮಿ, ನಾನ್ ಪೂಜೆಗೇನು ಹೇಳಿಲ್ಲ ಅಂತಾನೆ. ಸ್ವಾಮಿ, ನನ್ನ ಹಸ್ಬೆಂಡ್ ಮತ್ತೆ ಅವ್ರ ಮನೆಯವರು ಎಲ್ರು ನನ್ಗೆ ಎದುರಾಗಿದ್ದಾರೆ, ನನ್ನನ್ನ ಮನೋಜ್ ಅವ್ರನ್ನ ದೂರ ಮಾಡೋಕೋಸ್ಕರ ನನ್ನ ಕ್ಲೋಸ್ ಫ್ರೆಂಡ್ ನ ಇಟ್ಕೊಂಡು ಸುಳ್ಳ ಹೇಳ್ಸಿದ್ದಾರೆ. ಪೂಜಾನು ಅವಳ ಹಸ್ಬೆಂಡ್ ಗೋಸ್ಕರ ನನ್ಗೆ ಎದುರಾಗಿ ಸುಳ್ಳು ಹೇಳ್ತಿದ್ದಾಳೆ, ಸಂತೋಷ್ ಸೂರ್ಯನ್ಗೋಸ್ಕರ ಸುಳ್ಳು ಹೇಳ್ತೀನಿ ಅಂತ ಈಗ ಅವರೇ ಹೇಳಿದ್ರು ಅಂತಾಳೆ ರೋಹಿಣಿ. ಏನ್ ಕೃಷ್ಣ ಬೆವರ್ತಿದ್ಯಾ, ಸಂತೋಷ್ ನೀವಿನ್ ಹೋಗ್ಬೋದು ಅಂತಾರೆ ಜಡ್ಜ್. ಏನಣ್ಣ ಬಾಯ್ ಬಂದಂಗೆಲ್ಲ ಮಾತಾಡ್ಬಿಟ್ನಾ ಅಂತ ಸಂತು ಕೇಳೋವಾಗ ಸೂರ್ಯ, ನಿನ್ ಪ್ರೀತಿಗಿಷ್ಟು ಪಾಯಸ ಹಾಕ ಅಂತಾನೆ. ಸ್ವಾಮಿ, ಇದರಿಂದಾನೇ ನಿಮ್ಗೆ ಗೊತ್ತಾಗಿರುತ್ತೆ, ಪೂಜನ್ನ ಸುಳ್ಳು ಹೇಳೋ ಹಾಗೆ ಮಾಡಿದ್ದಾರೆ, ಆದ್ರಿಂದ ಪೂಜನ ಸಾಕ್ಷಿಯಾಗಿ ನೀವು ನಿರ್ಧಾರ ಮಾಡಬಾರ್ದು ಸ್ವಾಮಿ ಅಂತೇಳಿ ರೋಹಿಣಿ. ಆಗ ಶ್ರುತಿ, ವಾವ್ ಅತ್ತೆ, ಸುಮ್ನೆ ಹೇಳ್ಬಾರ್ದು ಅತ್ತೆ, ರೋಹಿಣಿ ತುಂಬಾ ಬ್ರಿಲಿಯಂಟ್ ಅಲ್ವಾ ಅಂತಾಳೆ. ಹೇ, ನೀನ್ ಕರ್ಕೊಂಡ್ ಬಂದಿರೋ ಜನಗಳು ಹೀಗ್ ಮಾತಾಡಿದ್ರು ಅಂತ ಶಾಂತಿ ಕೇಳೋವಾಗ, ಸಂತು ಮಾತುಗಳನ್ನ ಇಟ್ಕೊಂಡು ನಮ್ಗೆ ಎದುರಾಗಿನೇ ಮಾಡ್ಬಿಟ್ರು ಸಕ್ರೆ, ಸರಿ ಬಿಡಿ, ಮೇಕೆ ಮಂಜಣ್ಣನ ಸಾಕ್ಷಿ ಇದೆಯಲ್ಲ ಅಂತಾನೆ ಸೂರ್ಯ. ಏನ್ ಕೃಷ್ಣ, ಹಾಗಾದ್ರೆ ಇದು ಸುಳ್ಳು ಸಾಕ್ಷಿನ ಅಂತ ಜಡ್ಜ್ ಕೇಳೋವಾಗ, ಅಯ್ಯಯ್ಯೋ ಇಲ್ಲ ಯುವರ್ ಆನರ್, ರೋಹಿಣಿ ಕನ್ಫ್ಯೂಸ್ ಮಾಡ್ತಿದ್ದಾರೆ ಅಂತಾರೆ. ನೀನ್ ಕನ್ಫ್ಯೂಸ್ ಆಗಿಲ್ಲ ತಾನೆ, ಇನ್ನೊಂದ್ ಸಾಕ್ಷಿ ಯಾರು ಅಂತಾರೆ ಜಡ್ಜ್. ಆಗ ಕೃಷ್ಣ, ಮುಖ್ಯವಾದ ಸಾಕ್ಷಿ ಯುವರ್ ಆನರ್, ಈ ರೋಹಿಣಿ ಮಲೇಷ್ಯಾದಲ್ಲಿ ದೊಡ್ಡ ಶ್ರೀಮಂತರ ಮಗಳು ಅಂತ ಸುಳ್ಳು ಹೇಳಿದ್ದಾರೆ, ಮಲೇಷ್ಯಾದಿಂದ ಬಂದಿರೋ ಮಾವ ಅಂತ ಹೇಳಿ ಒಬ್ರನ್ನ ನಾಟಕ ಮಾಡಕ್ ಹೇಳಿದ್ದಾರೆ, ಅವ್ರ ಹೆಸರು ಮೇಕೆ ಮಂಜಣ್ಣ, ಅವ್ರನ್ನ ವಿಚಾರಣೆ ಮಾಡಕ್ಕೆ ನಿಮ್ಮ ಅನುಮತಿ ಬೇಕು ಯುವರ್ ಆನರ್ ಅಂತಾರೆ. ಗ್ರಾಂಟೆಡ್ ಅಂತಾರೆ. ಮೇಕೆ ಮಂಜಣ್ಣ ಬನ್ನಿ ಅಂತಾರೆ. ನಮಸ್ಕಾರ ಅಂತಾರೆ ಮೇಕೆ ಮಂಜಣ್ಣ. ನಿಮ್ ಹೆಸರು ಏನು ಅಂತ ಪೂರ್ತಿಯಾಗಿ ಕೇಳೋವಾಗ ಮೇಕೆ ಮಂಜಣ್ಣ ಅಂತಾರೆ. ಹೆಂಗ್ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳೋವಾಗ, ತರಕಾರಿ ಅಂಗಡಿ ಇಟ್ಕೊಂಡಿದ್ದೀನಮ್ಮ. ಮೇಕೆ ಮಂಜಣ್ಣ ಅಂತ ಕೇಳಿದ್ರೆ ನಮ್ ಏರಿಯಾದವರು ಎಲ್ರು ಹೇಳ್ತಾರೆ ಅಂತಾರೆ. ಓಕೆ, ಇವ್ರು ನಿಮಗ್ ಗೊತ್ತಾ ಅಂತ ಲಾಯರ್ ಕೇಳೋವಾಗ, ಗೊತ್ತಮ್ಮ, ರೋಹಿಣಿ ತಾನೆ, ಚೆನ್ನಾಗಿನೇ ಗೊತ್ತು, ಹೇಗ್ ಗೊತ್ತು ಅಂತ ಲಾಯರ್ ಕೇಳೋವಾಗ, ನಾನು ರೋಹಿಣಿಗೋಸ್ಕರ ಮಲೇಷ್ಯಾ ಮಾವ ಅಂತೇಳಿ ನಟನೆ ಮಾಡಿದೀನಿ ಅಂತಾರೆ. ಎಂತಕ್ಕಾಗಿ ನಟನೆ ಮಾಡಿದೀರಾ ಅಂತೇಳಿ ಹೇಳಕ್ಕಾಗುತ್ತಾ ಅಂತಾರೆ. ಆಗ ಮೇಕೆ ಮಂಜಣ್ಣ, ಹೇಳ್ತೀನಮ್ಮ, ನನ್ಗೆ ರೋಹಿಣಿ ಫ್ರೆಂಡ್ ಪೂಜಾ ತುಂಬಾ ಪರಿಚಯ, ಒಂದಿನ ಪೂಜಾ ಈ ಹುಡ್ಗಿನ ಕರ್ಕೊಂಡ್ ಬಂದು ನನ್ನನ್ನು ಮಲೇಷ್ಯಾದಿಂದ ಬಂದಿರೋ ಮಾವಂತರ ನಾಟಕ ಮಾಡಕ್ ಹೇಳಿದ್ರು ಅಂತಾರೆ. ಎಂತಕ್ಕೋಸ್ಕರ ನಾಟಕ ಮಾಡೋದ್ರಿ, ದುಡ್ಗೋಸ್ಕರನಾ ಅಂತ ಲಾಯರ್ ಕೇಳೋವಾಗ, ಇಲ್ಲಮ್ಮ ದುಡ್ಗೋಸ್ಕರ ಅಲ್ಲ, ನನ್ಗೆ ಸಿನಿಮಾದಲ್ಲಿ ನಟಿಸ್ಬೇಕಂತ ತುಂಬಾ ಆಸೆ, ರೋಹಿಣಿ ಮತ್ತೆ ಪೂಜಾ ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಆಡಿಷನ್ ಇದೆ, ಅವ್ರ ಮನೆಗೆ ಹೋಗಿ ಅವ್ರ ಮಾವನ್ನಾಗಿ ನಟಿಸ್ಬೇಕು ಅಂತ ಹೇಳಿದ್ರಮ್ಮ. ಹಾಗಂತೇಳಿ ಪೂಜಾ ರೋಹಿಣಿನ ಮೀಟ್ ಮಾಡಿದ್ದು, ಲಕ್ಕಿ ಊರ್ಗ್ ಹೋಗಿದ್ದು ಎಲ್ಲಾನು ಹೇಳ್ತಾರೆ. ಹಾಗಾದ್ರೆ ಸಿನಿಮಾದಲ್ಲಿ ಚಾನ್ಸ್ ಬೇಕು ಅಂತ ನಟನೆ ಮಾಡೋದ್ರಿ ಅಂತ ಜಡ್ಜ್ ಕೇಳೋವಾಗ ಮೇಕೆ ಮಂಜಣ್ಣ, ಸ್ಟಾರ್ಟಿಂಗ್ ನಲ್ಲಿ ಅದಕ್ಕೋಸ್ಕರನೇ ಸ್ವಾಮಿ ನಟನೆ ಮಾಡ್ದೆ, ಆಮೇಲೆ ಹೋಗ್ತಾ ಹೋಗ್ತಾ ನನ್ಗೆ ತಿಳಿತು, ರೋಹಿಣಿ ಅವ್ರ ಮನೆಯಲ್ಲಿ ಹೇಳ್ತಿರೋ ಸುಳ್ಳುಗಳನ್ನ ಉಳ್ಸ್ಕೊಳಕೋಸ್ಕರ ನಾಟಕ ಮಾಡಿಸಿದ್ರು ಅಂತ ಹೇಳ್ತಾರೆ. ಅದ್ರ ನಂತರ ನೀವೇನ್ ಮಾಡಿದ್ರಿ ಅಂತ ಜಡ್ಜ್ ಕೇಳೋವಾಗ, ನಾನು ಹೋಗ್ತೀನಿ ಅಂತ ಹೇಳಿದೆ ಸ್ವಾಮಿ, ಆದ್ರೆ ರೋಹಿಣಿ ನನ್ ಜೀವನ ಕಾಪಾಡಿ ಅಂತ ತುಂಬಾ ಕೇಳ್ಕೊಂಡ್ಲು, ಆ ಹುಡ್ಗಿನ ನೋಡುವಾಗ ಪಾಪ ಅಂತ ಅನಿಸ್ತು, ಅದರಿಂದ ರೋಹಿಣಿ ಮಲೇಷ್ಯಾ ಮಾವ ಅಂತೇಳಿ ನಟನೆ ಮಾಡಿದೆ, ಆದ್ರೆ ಒಂದಿನ ನಾನು ಸಿಕ್ಕಾಕೊಂಡ್ಬಿಟ್ಟೆ ಅಂತಾರೆ. ಕಲ್ಯಾಣಿ, ಇವ್ರು ಹೇಳ್ತಿರೋದೆಲ್ಲ ನಿಜನಾ, ಅವ್ರನ್ನ ನಾಟಕ ಮಾಡಕ್ಕೋಸ್ಕರ ಕರ್ಕೊಂಡ್ ಬಂದಿ ಅಂತ ಜಡ್ಜ್ ಕೇಳೋವಾಗ ರೋಹಿಣಿ, ಹೌದು ಸ್ವಾಮಿ, ನಾನು ಇವ್ರನ್ನ ನಮ್ಮ ಮಾವ ಅಂತೇಳಿ ಕರ್ಕೊಂಡ್ ಬಂದೆ, ಆದ್ರೆ ಇದಕ್ಕೆ ಕಾರಣನೇ ನಮ್ಮ ಅತ್ತೆ ಶಾಂತಿ ಅಂತಾಳೆ. ಅವ್ರನ್ನ ಸುಳ್ಳು ಹೇಳಿ ಏಮರ್ಸಿರೋದೆ ನೀವು ಅಂತ ಲಾಯರ್ ಹೇಳೋವಾಗ, ಸ್ವಾಮಿ ಅದು ಕಾರಣನೇ ಅವ್ರಿನ್ ದುಡ್ಡಿನ ದುರಾಸೆ ಸ್ವಾಮಿ, ನಾನು ಮದ್ವೆಯಾಗಿ ಬಂದಾಗಿಂದರು ನನ್ನ ಹತ್ರ ಯಾವಾಗ್ಲೂ ದುಡ್ಡು ದುಡ್ಡು ಅಂತೇಳಿ ವರದಕ್ಷಿಣೆ ಕೇಳಿ ಕಿರುಕುಳ ಕೊಡ್ತಿದ್ದಾರೆ ಸ್ವಾಮಿ, ಅವ್ರನ್ನ ಸಂಭಾಳ್ಸೋಕೆ ನನ್ಗೆ ಬೇರೆ ದಾರಿನೇ ಇರ್ಲಿಲ್ಲ ಸ್ವಾಮಿ, ಅದಕ್ಕೋಸ್ಕರ
ತರನೇ ದೊಡ್ಡ ಶ್ರೀಮಂತರು ಅಪ್ಪ ಮಲೇಷ್ಯಾದಲ್ಲಿದ್ದಾರೆ, ಸ್ವಲ್ಪ ದಿನದಲ್ಲೇ ಆಸ್ತಿ ಎಲ್ಲ ಬರುತ್ತೆ ಅಂತ ಹೇಳ್ದೆ. ಆ ರೀತಿ ಹೇಳಿದ ಮೇಲಾದ್ರೂ ನನ್ನನ್ನ ನೆಮ್ಮದಿಯಿಂದ ಬಾಳಕ್ ಬಿಡ್ತಾರೆ ಅಂತ ಅನ್ಕೊಂಡೆ ಸ್ವಾಮಿ. ಆಗ್ಲೂ ಕೂಡ ನಮ್ಮಪ್ಪ ಯಾವಾಗ ಬರ್ತಾರೆ ಅಂತ ನನ್ನ ಹತ್ರ ಕೇಳ್ತಾನೆ ಇದ್ರು. ಬೇರೆ ದಾರಿ ಇಳ್ದೆ ಪೂಜಾ ಮುಖಾಂತರ ಈ ಮೇಕೆ ಮಂಜಣ್ಣನ ನಮ್ಮ ಮಾವನ್ ತರ ನಾಟಕ ಮಾಡಿಸ್ದೆ ಅಂತಾಳೆ ರೋಹಿಣಿ. ಆಗ ಶಾಂತಿ, ಹೇ ಏನೇ ನೀನು ಇಷ್ಟೊಂದು ಸುಳ್ಳು ಹೇಳ್ತಿದ್ಯಾ, ನಿನ್ ಬಾಯಿಗೆ ಹುಳ ಬಿದ್ದೋಗುತ್ತೆ ಕಣೆ. ಸ್ವಾಮಿ, ಇವಳು ಸುಳ್ಳು ಹೇಳ್ತಿದ್ದಾಳೆ ಸ್ವಾಮಿ, ನಾನು ಕಿರುಕುಳ ಏನು ಕೊಟ್ಟಿಲ್ಲ, ಇವಳನ್ನ ನಂಬೇಡಿ ಅಂತಾಳೆ. ಸೈಲೆನ್ಸ್. ಹೋದ್ ಬಾರಿನೇ ನಾನು ಹೇಳಿದ್ದೆ, ಕೃಷ್ಣ ಆಲ್ರೆಡಿ ವಾರ್ನಿಂಗು ಕೊಟ್ಟಾಗಿತ್ತು ಅಂತಾರೆ ಜಡ್ಜ್. ಆಗ ಸಾರಿ ಯುವರ್ ಆನರ್, ಶಾಂತಿ ಕುತ್ಕೊಳ್ಳಿ ಅಂತ ಲಾಯರ್ ಹೇಳುವಾಗ ಸಕ್ರೆ ಬಾ ಸಕ್ರೆ ಅಂತಾನೆ ಸೂರ್ಯ. ಸ್ವಾಮಿ, ನನ್ನಿಬ್ರು ಸೊಸೆಂದಿರು ಇಲ್ಲೇ ಇದಾರೆ ಸ್ವಾಮಿ, ಅವ್ರನ್ನೇ ಕೇಳಿ. ಮೀನಾ ಹೇಳು ಅಂತಾಳೆ ಶಾಂತಿ. ಶಾಂತಿ ಹೇಳೋದನ್ನ ಕೇಳಿ ಸುಮ್ನೆ ಕುತ್ಕೊಳ್ಳಿ ಅಂತಾರೆ ಲಾಯರ್. ಅತ್ತೆ ಬನ್ನಿ ಅತ್ತೆ ಕುತ್ಕೊಳ್ಳಿ ಅಂತಾಳೆ ಶ್ರುತಿ. ಸ್ವಾಮಿ, ಈ ಮೇಕೆ ಮಂಜಣ್ಣ ಸುಮ್ನೆ ನಾಟಕ ಮಾಡ್ತಿಲ್ಲ ಸ್ವಾಮಿ, ಇವರು ನನ್ನ ಹತ್ರ ದುಡ್ಡು ತಗೊಂಡು ನಾಟಕ ಮಾಡಕ್ ಬಂದಿರೋದು ಅಂತಾಳೆ ರೋಹಿಣಿ. ದುಡ್ಡು ತಗೊಂಡಿದ್ದೀರಾ ಅಂತ ಜಡ್ಜ್ ಕೇಳುವಾಗ ಮೇಕೆ ಮಂಜಣ್ಣ, ಹೌದು ಸ್ವಾಮಿ, ಆದ್ರೆ ನಾನು ಸುಳ್ಳು ಹೇಳೋದಿಕ್ಕೆ ದುಡ್ಡು ತಗೊಂಡಿಲ್ಲ, ಏನೋ ಸಿನಿಮಾದಲ್ಲಿ ನಟಿಸ್ಬೇಕಂತ ಕೂಗಿದ್ರು, ಅದಕ್ಕೆ ದುಡ್ಡು ಕೊಡ್ತಿದ್ದಾರೆ ಅಂತ ಅನ್ಕೊಂಡೆ ಅಂತಾರೆ. ಆಗ ರೋಹಿಣಿ, ಆತರ ಎಲ್ಲ ಏನು ಇಲ್ಲ ಸ್ವಾಮಿ, ಇವ್ರಿಗೆ ಎಲ್ಲ ಗೊತ್ತು, ಎಲ್ಲ ಗೊತ್ತಿದೆ ನಾಟಕ ಮಾಡಕ್ ಬಂದಿದ್ದು ಅಂತಾಳೆ. ಆಗ ಮೇಕೆ ಮಂಜಣ್ಣ, ಇಲ್ಲ ಸ್ವಾಮಿ, ನನ್ಗೆ ಪ್ರಾರಂಭದಲ್ಲಿ ಏನು ಗೊತ್ತಿರ್ಲಿಲ್ಲ, ನನ್ ಕೆಲ್ಸದ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದೀನಿ ಅಂತಾರೆ. ಆಗ ಜಡ್ಜ್, ಏನ್ ಕೃಷ್ಣ ಇದು, ನಾಟಕ ಮಾಡಕ್ ಬಂದಿರೋದೆಲ್ಲ ಒಂದ್ ಕಡೆ ಇರ್ಲಿ, ಇದಕ್ಕೂ ಮನೋಜ್ಗೂ ಮೊದ್ಲೇ ಸತ್ಯ ಗೊತ್ತಿತ್ತು ಅನ್ನೋದಕ್ಕೂ ಏನ್ ಸಂಬಂಧ ಅಂತಾರೆ. ಯುವರ್ ಆನರ್, ರೋಹಿಣಿ ಮನೋಜ್ ಜೊತೆ ಸತ್ಯ ಹೇಳಿಲ್ಲ ಅನ್ನೋದು ಈ ಮೇಕೆ ಮಂಜಣ್ಣಂಗೆ ಚೆನ್ನಾಗ್ ಗೊತ್ತು ಯುವರ್ ಆನರ್. ಮಂಜಣ್ಣ, ಸತ್ಯ ಹೇಳಿ ಅಂತ ಹೇಳುವಾಗ, ಹೌದು ಸ್ವಾಮಿ, ಈ ಹುಡುಗಿ ಅವಳ ಗಂಡನ್ ಜೊತೆ ಸುಳ್ಳು ಹೇಳಿದಾಳೆ, ನನ್ಗೆ ಆಗ್ಲೇ ಗೊತ್ತಾಗಿತ್ತು, ಆ ಹುಡ್ಕನ್ಗೂ ಯಾವ ವಿಷಯನೂ ಗೊತ್ತಿಲ್ಲ ಅಂತ, ಅವ್ರು ಮಲೇಷ್ಯಾ ಮಾವ ಅಂತಾನೆ ಅನ್ಕೊಂಡಿದ್ರು ನನ್ನನ್ನ ಅಂತಾರೆ. ಆಗ ರೋಹಿಣಿ, ಇಲ್ಲ ಸ್ವಾಮಿ, ಇವ್ರನ್ನ ನನ್ ಮಾವನಾಗಿ ಕರ್ಕೊಂಡ್ ಬಂದಿರೋದು ನನ್ನ ಹಸ್ಬೆಂಡ್ ಮನೋಜ್ಗೂ ಚೆನ್ನಾಗ್ ಗೊತ್ತು ಅಂತಾಳೆ. ಮನೋಜ್ ಹೇಳಿದಿಕ್ಕೇನೆ ಇವ್ರನ್ನ ನಾಟಕ ಮಾಡಕ್ ಕರ್ಕೊಂಡ್ ಬಂದೆ ಸ್ವಾಮಿ ಅಂತಾಳೆ ರೋಹಿಣಿ. ಆಗ ಮನೋಜ, ಏನೇ ನೀನ್ ಹೇಳ್ತಿದ್ಯಾ, ನನ್ಗೇನೆ ಗೊತ್ತು ಅಂತಾನೆ. ಸ್ವಾಮಿ, ನನ್ನ ಹಸ್ಬೆಂಡ್ಗೆ ಎಲ್ಲಾ ಸತ್ಯನೂ ಗೊತ್ತು, ಮೇಕೆ ಮಂಜಣ್ಣ ದುಡ್ಗೋಸ್ಕರ ನಾಟಕ ಮಾಡಕ್ ಬಂದಿರೋದು, ಈಗ್ಲೂ ಕೂಡ ಸುಳ್ಳು ಹೇಳಿ ನಾಟಕ ಮಾಡಕ್ ಬಂದಿದ್ದಾರೆ, ಅದ್ರಲ್ಲೂ ಅವರಿಂದ ದುಡ್ಡು ತಗೊಂಡ್ ಮಾಡ್ತಿದ್ದಾರೆ ಅಂತಾಳೆ ರೋಹಿಣಿ. ಆಗ ಮೇಕೆ ಮಂಜಣ್ಣ, ಅಯ್ಯೋ ಸ್ವಾಮಿ, ನಾನು ದುಡ್ಡೆಲ್ಲ ತಗೊಂಡಿಲ್ಲ ಅಂತಾರೆ, ನಾನು ಅವ್ರು ದುಡ್ಡು ತಗೊಂಡಿದ್ದಾರೆ ಅಂತ ಎವಿಡೆನ್ಸ್ ಸಮೇತ ಪ್ರೂವ್ ಮಾಡ್ತೀನಿ ಅಂತಾಳೆ ರೋಹಿಣಿ. ಏನ್ ಎವಿಡೆನ್ಸ್ ಅಂತ ಜಡ್ಜ್ ಕೇಳುವಾಗ, ಸ್ವಾಮಿ, ಮೇಕೆ ಮಂಜಣ್ಣನ್ ಮನಿ ಟ್ರಾನ್ಸಾಕ್ಷನ್ ತೋರಿಸಿ ಅಂತ ಹೇಳಿ ಸ್ವಾಮಿ ಅಂತಾಳೆ ರೋಹಿಣಿ. ಅದೇಂತಿಕೆ ಅಂತ ಜಡ್ಜ್ ಕೇಳುವಾಗ, ಯಾವಾಗ್ಲೂ ಇವರು ನಾಟಕ ಮಾಡಕ್ ಬರೋವಾಗ ಆನ್ಲೈನ್ ನಲ್ಲಿ ಹಣ ಟ್ರಾನ್ಸಾಕ್ಷನ್ ಮಾಡ್ಕೊಂಡೇ ಬರೋದು, ಖಂಡಿತ ಇವ್ರ ಫೋನ್ ನಲ್ಲಿ ಟ್ರಾನ್ಸಾಕ್ಷನ್ ನ ಚೆಕ್ ಮಾಡಿದ್ರೆ ಇವರು ದುಡ್ಡು ತಗೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ, ಅದಕ್ಕೆ ನೀವು ಅನುಮತಿ ಕೊಡ್ಬೇಕು ಸ್ವಾಮಿ ಅಂತೇಳಿ ರೋಹಿಣಿ. ಆಗ ಲಾಯರ್, ಯುವರ್ ಆನರ್, ಇವರು ಹೊಸ ಹೊಸ ಕಥೆನೆಲ್ಲ ಹೇಳ್ತಿದ್ದಾರೆ, ನೀವು ಹಲೋ ಮಾಡ್ಬೇಡಿ ಅಂತಾರೆ. ಇರು ಕೃಷ್ಣ, ತಗೊಂಡಿದ್ದಾರೆ ಅಂತ ನೋಡೋಣ, ನಿಮ್ ಫೋನ್ ಕೊಡಿ ಅಂತಾರೆ ಜಡ್ಜ್. ಏನ್ ಮೀನಾ ಇದು, ಮಂಜಣ್ಣ ದುಡ್ಡು ತಗೊಂಡಿದ್ದಾರೆ ಅಂತ ಫೋನ್ ಚೆಕ್ ಮಾಡ್ತಿದ್ದಾಳೆ ಅಂತಾನೆ ಸೂರ್ಯ. ಅವಳು ಕಾರಣ ಇಲ್ದೆ ಏನು ಮಾಡೋದಿಲ್ಲ ರೀ ಅಂತಾಳೆ ಮೀನಾ. ರೋಹಿಣಿ ಫೋನ್ ತೋರಿಸಿ, ಸ್ವಾಮಿ, ನಾನು ಅನ್ಕೊಂಡಿರೋ ರೀತಿ ಇವ್ರ ಅಕೌಂಟ್ ನಲ್ಲಿ 10,000 ಕ್ರೆಡಿಟ್ ಆಗಿದೆ ಸ್ವಾಮಿ, ಇವರು ದುಡ್ಡು ತಗೊಂಡಿದ್ದಾರೆ ಅಂತಾಳೆ ರೋಹಿಣಿ. ಯಾರು ಹಾಕಿರೋದು ಅಂತ ಜಡ್ಜ್ ಕೇಳುವಾಗ, ಮನೋಜ್ ಕಡೆಯಿಂದ ಅಂತಾಳೆ. ಸ್ವಾಮಿ, ಇಲ್ಲ ಸ್ವಾಮಿ, ನಾನೇನು ಕಳ್ಸಿಲ್ಲ ಅಂತಾನೆ ಮನೋಜ. ಸ್ವಾಮಿ, ನೀವೇ ನೋಡಿ ಅಂತ ಫೋನ್ ಕೊಡ್ತಾಳೆ ರೋಹಿಣಿ. ಮನೋಜ್ ಬಿಸ್ನೆಸ್ ಕಿಂಗ್, ಈ ಐಡಿ ನಿಮ್ದೇನಾ ಅಂತಾರೆ. ಹೌದು ಅಂತಾನೆ ಮನೋಜ. ಆ ನಂಬರ್ ಕೂಡ ಅವ್ರದೇ ಸ್ವಾಮಿ ಅಂತಾಳೆ ರೋಹಿಣಿ. ಓ, ಇದಕ್ಕೋಸ್ಕರ ಫೋನ್ ಇಸ್ಕೊಂಡಿದ್ಲಾ ಅಂತ ಮನೋಜ ಯೋಚನೆ ಮಾಡ್ತಿರ್ತಾನೆ. ಮೀನಾ ಮರಿ, ಈ ತರ ಟ್ವಿಸ್ಟ್ ನ ಎದುರು ನೋಡ್ಲೇ ಇಲ್ಲ ಅಂತಾಳೆ ಶ್ರುತಿ. ಏನ್ ಕೃಷ್ಣ, ದುಡ್ಡು ಕೊಟ್ಟು ಸಾಕ್ಷಿನ ರೆಡಿ ಮಾಡಿದ್ಯಾ ಅಂತ ಜಡ್ಜ್ ಕೇಳುವಾಗ, ಆ ತರ ಎಲ್ಲ ಏನು ಇಲ್ಲ ಯುವರ್ ಆನರ್, ನಾನು ಆ ರೀತಿ ಎಲ್ಲ ಮಾಡ್ತೀನ ಅಂತಾರೆ ಲಾಯರ್. ಮನೋಜ್ ನಂಬರ್ ಇಂದ ತಾನೇ ದುಡ್ಡು ಹೋಗಿದೆ ಅಂತಾರೆ. ಏನ್ ಮನೋಜ್ ಇದೆ ಅಲ್ಲ ಅಂತ ಲಾಯರ್ ಕೇಳುವಾಗ, ಮೇಡಮ್ ಸತ್ಯವಾಗ್ಲೂ ನನ್ಗೇನು ಗೊತ್ತಾಗ್ತಿಲ್ಲ ಅಂತಾನೆ ಮನೋಜ. ಸುಮ್ನೆ ಇರಿ ಅಂತಾರೆ ಲಾಯರ್. ಮಂಜಣ್ಣ, ದುಡ್ಡು ತಗೊಂಡಿಲ್ಲ ಅಂತ ಹೇಳಿದ್ರಿ, ಇದೇನು ಅಂತ ಜಡ್ಜ್ ಕೇಳುವಾಗ, ಸ್ವಾಮಿ, ಯಾವ್ದೋ ಒಂದು ಅಕೌಂಟ್ ಇಂದ ನನ್ಗೆ ದುಡ್ಡು ಬಂತು, ತರಕಾರಿ ತಗೊಂಡಿರೋದಕ್ಕೆ ದುಡ್ಡನ್ನ ಕಳಿಸ್ತಾರೆ, ಕೆಲವೊಂದ್ ಟೈಮ್ ಅಲ್ಲಿ ದುಡ್ಡನ್ನ ಕಳಿಸಿ ಆನಂತರ ಫೋನ್ ಮಾಡಿ ಹೇಳ್ತಾರೆ, ನಾನು ಆ ರೀತಿ ಅನ್ಕೊಂಡೆ ಅಂತಾನೆ ಮೇಕೆ ಮಂಜಣ್ಣ. ಆಗ ರೋಹಿಣಿ, ಸ್ವಾಮಿ, ಇದೆಲ್ಲ ನಂಬೋ ರೀತಿ ಇದೆಯಾ ಅಂತ ಕೇಳುವಾಗ, ಏನ್ ಕೃಷ್ಣ ಇದು ಅಂತಾರೆ ಲಾಯರ್. ಆಗ ಮನೋಜ ಲಾಯರ್ ಕಿವಿನಲ್ಲಿ ಏನೋ ಮಾತಾಡ್ತಾನೆ. ಲಾಯರ್, ಏನ್ ನೀವು ಇವಾಗ ಹೇಳ್ತಿದ್ದೀರಾ ಅಂತಾರೆ. ಯುವರ್ ಆನರ್, ಈಗ ಮನೋಜ ಮತ್ತೆ ರೋಹಿಣಿ ದೂರ ದೂರ ಇದ್ರು ಕೆಲ್ಸದ ವಿಷಯವಾಗಿ ಇಬ್ರು ಸೇರ್ಕೊಂಡು ಬಿಸ್ನೆಸ್ ಮಾಡ್ತಿದ್ದಾರೆ, ಅದನ್ನ ಯೂಸ್ ಮಾಡ್ಕೊಂಡು ರೋಹಿಣಿ ಮನೋಜ್ ಅಕೌಂಟ್ ಇಂದ ದುಡ್ಡನ್ನ ಕಳ್ಸಿದ್ದಾರೆ, ಅದರಿಂದಾಗಿನೇ ಫೋನ್ ತಗೊಂಡು ಚೆಕ್ ಮಾಡಿದ್ದಾರೆ ಯುವರ್ ಆನರ್ ಅಂತಾರೆ. ಅದಕ್ಕೆ ಅಂತ ಏನಾದ್ರೂ ಆಧಾರ ಇದೆಯಾ, ಆಗಿದ್ಮೇಲೆ ಮನೋಜ್ ಅಕೌಂಟ್ ಇಂದ ತಾನೇ ಮಂಜಣ್ಣಂಗೆ ದುಡ್ಡು ಹೋಗಿರೋದು, ನೀವು ಕರ್ಕೊಂಡ್ ಬಂದಿರೋ ಇಬ್ರು ಸಾಕ್ಷಿಗಳ ಮಾತು ಇಲ್ಲಿ ಸಲ್ಲೋದಿಲ್ಲ ಅಂತಾರೆ ಜಡ್ಜ್. ಮೀನಾ, ನಾವು ಕರ್ಕೊಂಡ್ ಬಂದಿರೋ 2 ಸಾಕ್ಷಿನೂ ಹೋಯ್ತು ಅಂತ ಸೂರ್ಯ ಹೇಳ್ತಿರ್ತಾನೆ. ಕಲ್ಯಾಣಿ, ಈಗ ಏನ್ ಹೇಳ್ತೀಯಾ ಅಂತಾರೆ. ಇದ್ರಲ್ಲಿ ಮನೋಜ್ ಏನು ಹೇಳಕ್ಕಾಗಲ್ಲ ಸ್ವಾಮಿ, ನಮ್ಮತ್ತೆ ಹೇಳಿನೇ ಮನೋಜ್ ಅವರು ಇವ್ರಿಗೆ ದುಡ್ಡು ಕಳ್ಸಿದ್ದಾರೆ, ಈ ಕುಟುಂಬನೇ ನಮ್ಮನ್ನ ದೂರ ಮಾಡಕ್ಕೆ ನೋಡ್ತಿದ್ದಾರೆ ಸ್ವಾಮಿ, ಆದ್ರೆ ನಾನು ನನ್ನ ಹಸ್ಬೆಂಡ್ ಜೊತೆ ಬಾಳ್ಬೇಕು ಸ್ವಾಮಿ, ನಮ್ಮನ್ನ ಓದ್ ಮಾಡಿ ಪ್ಲೀಸ್ ಅಂತೇಳಿ ಕೈ ಮುಗಿತಾಳೆ, ನನ್ಗೆ ಇಲ್ಲಿ ನ್ಯಾಯ ಸಿಗುತ್ತೆ ಅಂತ ನಂಬಿದ್ದೀನಿ ಅಂತಾಳೆ. ಮನೋಜ್, ನಿಮ್ ನಿರ್ಧಾರ ಏನು ಅಂತ ಜಡ್ಜ್ ಕೇಳುವಾಗ, ಸ್ವಾಮಿ, ನನ್ಗೆ ಇವಳ ಜೊತೆ ಜೀವನ ಮಾಡೋದಕ್ಕೆ ಇಷ್ಟ ಇಲ್ಲ ಸ್ವಾಮಿ, ಇವಳು ನನ್ನನ್ನ ಏಮಾರ್ಸಿದಾಳೆ, ನನ್ಗೆ ಡಿವೋರ್ಸ್ ಬೇಕು ಸ್ವಾಮಿ ಅಂತಾನೆ ಮನೋಜ. ಏನ್ ಕೃಷ್ಣ ಇದು,
ಜಾಸ್ತಿ ಗೊಂದಲ ಆಗ್ತಿದೆ. ಅದಕ್ಕೋಸ್ಕರ ಪದೇ ಪದೇ ಹಿಯರಿಂಗ್ ಹೋಗೋ ಬದಲು ಇವ್ರನ್ನ ಕೌನ್ಸೆಲಿಂಗ್ಗೆ ಕಳ್ಸಿದ್ರೆ ತುಂಬಾ ಒಳ್ಳೇದು. ಅದ್ರ ನಂತರ ನೋಡೋಣ ಅಂತಾರೆ. ದ ಕೋರ್ಟ್ ಇಸ್ ಅಡ್ಜಡ್ಜಡ್ ಅಂತಾರೆ. ಇದನ್ ಕೇಳಿ ಶಾಂತಿಗೆ ಕೋಪ ಬರುತ್ತೆ. ಎಲ್ರು ಕೋರ್ಟ್ ಇಂದ ಹೊರಗಡೆ ಬರ್ತಾರೆ. ಏನ್ ಮೇಡಮ್ ಇದೆಲ್ಲ ಅಂತ ಶಾಂತಿ ಕೇಳೋವಾಗ, ಏನ್ ಮಾಡಕ್ ಹೇಳ್ತೀರಾ, ನಿಮ್ ಮಗನ ಅಕೌಂಟ್ ಇಂದಾನೇ ಹಣ ಹೋಗಿರೋದು. ಆ ಹುಡ್ಗಿ ತುಂಬಾ ಬುದ್ಧಿವಂತೇನೋ ಇಲ್ಲ ನಿಮ್ ಮಗ ಮುಟ್ಟಾಳ ಅಂತಾನೋ ಗೊತ್ತಾಗ್ತಿಲ್ಲ. ಜಡ್ಜ್ ಹೇಳಿರೋ ರೀತಿ ನೆಕ್ಸ್ಟ್ ಕೌನ್ಸೆಲಿಂಗ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.